ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು 5ರಿಂದ 6 ಬೀನ್ಸ್ ತೊಗೊಂಡು ಚಿಕ್ಕದಾಗಿ ವಾಶ್ ಮಾಡಿ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಹೆಚ್ಕೋಬೇಕು ನೀವು ಕೂಡ. ಮತ್ತು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು 3 ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಆದರೂ ಚಿಕ್ಕದಾಗಿ ಹೆಚ್ಕೋರಿ ಇದಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಇದಕ್ಕೆ ಕ್ಯಾಬೇಜ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಕ್ಯಾಬೇಜ್ನ ಚಿಕ್ಕದಾಗಿ ಹೆಚ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಗ್ರೇವಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ, ಇಲ್ಲಿ ಡಾರ್ಕ್ ಸೋಯಾ ಸಾಸು, ಮತ್ತು ಟೊಮೊಟೊ ಕೆಚಪ್ಪು, ಮತ್ತು ಬ್ಲ್ಯಾಕ್ ಪೆಪ್ಪರ್. ಇದಿಷ್ಟೆಲ್ಲ ಬೇಕು ಮಾಡೋಕ್ಕೆ. ಈಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ವೆಜ್ ಮಂಚೂರಿಗೆ ಮೇನ್ ಆಗಿದ್ದಕ್ಕೆ ಕಾರ್ನ್ ಸ್ಟಾರ್ಚ್ ಬೇಕು ಮತ್ತು ಮೈದಾ, ಇವೆರಡು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಈಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಒಂದು ಬೌಲಲ್ಲಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾಬೇಜ್ ಜಾಸ್ತಿ ಬೇಕಾಗುತ್ತೆ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋ ಬೀನ್ಸ್ ಹಾಕ್ತಾಯಿದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ ಮಂಚೂರಿ, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾರೆಟು, ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಖಾರ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಮತ್ತು ವೈಟ್ ಪೆಪ್ಪರ್ ಇದ್ದರೆ ವೈಟ್ ಪೆಪ್ಪರ್ ಹಾಕ್ಕೋಬೋದು, ಮೆಣಸು. ನನ್ನ ಹತ್ರ ಬ್ಲ್ಯಾಕ್ ಪೆಪ್ಪರ್ ಇದೆ, ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಸ್ವಲ್ಪ ಸಕ್ಕರೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಾಡಿದ್ದೀನಿ ಉಪ್ಪು, ಬ್ಲ್ಯಾಕ್ ಪೆಪ್ಪರ್, ಅದು ಕರಿ ಮೆಣಸಿನ ಪುಡಿ, ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಟೊಮೆಟೊ ಸಾಸ್ ಹೇಳ್ತಾಯಿದ್ದೀನಿ, ಫ್ರೆಶ್ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಗ್ರೀನ್ ಚಿಲ್ಲಿ ಸಾಸ್ ಇದೆ, ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಹಾಕಿ. ನನ್ನ ಹತ್ರ ಇಲ್ಲ, ನಾನು ಹಾಕ್ತಾಯಿಲ್ಲ. ನೋಡಿ, ಇದನ್ನೆಲ್ಲ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೀಟಾಗಿ. ಸಾಸ್ ಹಾಕಿ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಫಸ್ಟು ಒಂದೇ ಸರಿ ಮೈದಾ ಹಾಕೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು 2 ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ನೋಡಿ, 2 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ನಿಮಗೆ ಏನಾದ್ರು ಕಡಿಮೆ ಅನಿಸಿದ್ರೆ ಹಾಕಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ. ಸ್ವಲ್ಪ ಬೈಂಡಿಂಗ್ ಬರೋ ತನಕ ನೀವು ಹಾಕಬೇಕಾಗುತ್ತೆ. ಒಂದೇ ಸರಿ ಹಾಕೋಕ್ಕೆ ಹೋಗಬೇಡಿ, ನಾನು ಹೇಳ್ದಂಗೆ ಇದೇ ಅಳತೆಯಲ್ಲೇ ಹಾಕಿರಿ ನೀವು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ, ಅದಕ್ಕೆ ನಾನು ಇನ್ನು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ನೋಡಿ, 2 ಸ್ಪೂನ್ ಮೈದಾ, ತುಂಬಾ ಹಾಕೋಕ್ಕೆ ಹೋಗಬೇಡಿ, ಇಷ್ಟಿಷ್ಟೇ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊರಿ. ನೋಡಿ, 2 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ ಸ್ಟಾರ್ಚ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮತ್ತೆ ನೋಡಿ, ಕಲಸಿದ್ದೀನಿ. ಇನ್ನು ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ. ಮತ್ತು ಇನ್ನೊಂದು 2 ಸ್ಪೂನ್ ನಾನು ಕಾರ್ನ್ ಸ್ಟಾರ್ಚ್ ಹಾಕ್ತಾಯಿದ್ದೀನಿ, ಇದು ಮೈದಾ ಹಾಕ್ತಾಯಿದ್ದೀನಿ. ಈ ರೀತಿಯೇ ಮಾಡಿ, ಒಂದೇ ಸರಿ 2 ಹಾಕೋಕ್ಕೆ ಹೋಗಬೇಡಿ, ಜಾಸ್ತಿ 2 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ ಸ್ಟಾರ್ಚ್ ಹಾಕಿ ಮತ್ತೆ ನಾನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ಇದನ್ನು. ನೋಡಿ, ಈ ಅದಕ್ಕೆ ಇರಬೇಕು. ನೋಡಿ, ನಾನು ಹಿಂಗೆ ಉಂಡೆ ಕಟ್ಟಿದರೆ, ಸ್ವಲ್ಪ ನೀರು ಕೈಯಲ್ಲಿ ಹತ್ಕೊಂಡು ಉಂಡೆ ಕಟ್ಟಿದರೆ ರೌಂಡ್ ಬಾಲ್ಸ್ ಬರಬೇಕು ನಮಗೆ. ನೋಡಿ, ತುಂಬ ಒತ್ತಕ್ಕೆ ಹೋಗಬೇಡಿ, ಸುಮ್ಮನೆ ಹಿಂಗೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಈಗ ಇದು ಮಾಡಿಕೊಂಡು ಇದನ್ನು ಬೌಲ್ ಮಾಡ್ಕೊಳ್ಳಿ. ಈ ರೀತಿ ಬಾಲ್ ಅದಕ್ಕೆ ಬರೋ ತನಕ ನೀವು ಮೈದಾ ಹಾಕ್ಬೇಕು. ನಾನಿಲ್ಲಿ 8 ಸ್ಪೂನ್ ಮೈದಾ ಮತ್ತು 4 ಸ್ಪೂನು ಕಾರ್ನ್ ಸ್ಟಾರ್ಚ್ ಹಾಕಿದ್ದೀನಿ. ನೋಡಿ, ಇದೇ ರೀತಿ ಅದೇ ಅಳತೆಯಲ್ಲಿ ಮಾಡ್ಕೊರಿ. ಈಗ ಸೈಜ್ ಬಂದಮೇಲೆ ಇದು ಮಾಡಿದ್ಮೇಲೆ ಇಮಿಡಿಯೇಟಾಗಿ ನೀವು ಕರಿಬೇಕು, ಯಾಕಂದರೆ ಅದು ನೀರು ಬಿಟ್ಕೊತ ಹೋಗ್ಬಿಡುತ್ತೆ. ಈ ಥರ ಚಿಕ್ಕದಾಗಿ ರೌಂಡಾಗಿ ಬಾಲ್ಸ್ ಮಾಡ್ಕೊಂಡು ಇಡಬೇಕು. ನೋಡಿ, ಒತ್ಕೊಬಿಡಕ್ಕೆ ಹೋಗಬೇಡಿ, ಸುಮ್ಮನೆ ಲೈಟಾಗಿ ಹಿಂಗೆ ರೌಂಡಾಗಿ ಮಾಡ್ಕೊಂಬಿಡಿ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಬೌಲ್ಸ್ ಮಾಡ್ಕೊಂಬಿಡಿ. ನಿಮ್ಗೆ ಯಾವ ಸೈಜಲ್ಲಿ ಬೌಲ್ ಬೇಕೋ ಆ ಸೈಜಲ್ಲಿ ಬೌಲ್ ಮಾಡ್ಕೊರಿ. ಆದಷ್ಟು ಹಿಂಗೆ ಒತ್ತಕ್ಕೆ ಹೋಗ್ಬಿಟ್ಟು ತುಂಬ ಲೈಟಾಗಿ ಹಿಂಗೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊರಿ. ಮತ್ತು ಎಣ್ಣೆ ಕಾಯ್ಕಿಡೋಣ ನಾವು. ನೋಡಿ,
ನಾನು ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ತುಂಬ ಹೈ ಇಟ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ತುಂಬ ಬಿಸಿ ಮಾಡಿಬಿಟ್ರೆ ಮೇಲೆ ಒತ್ತು ಬಿಡುತ್ತೆ ಅದು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಬೇಕಿದು. ನೋಡಿ, ಇದು ಸ್ವಲ್ಪ ನಾನು ಇದನ್ನು ಒಂದು ಸಣ್ಣ ಪೀಸ್ ಹಾಕಿ ನೋಡ್ತೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ. ನೋಡಿ, ಎಣ್ಣೆ ಕಾದಿದೆ. ನಾನೀಗ ಮೀಡಿಯಮ್ ಫ್ಲೇಮಲ್ಲಿನೇ ಇದನ್ನು ಬೆಂಚ್ಕೊತೀನಿ, ಒಂದೊಂದೇ ಹಾಕಿ. ನೋಡಿ, ನಾನು ಒಂದೊಂದೇ ಹಾಕ್ತೀನಿ ನಿಧಾನಕ್ಕೆ. ಹಾಕಿದ ಕೂಡಲೇ ನೀವು ಅದನ್ನು ಇದು ಮಾಡೋಕ್ಕೆ ಕೈಲಿ ಆಡ್ಸೋಕೆ ಹೋಗ್ಬೇಡಿ, ಒಂದು ನಿಮಿಷ ಬಿಟ್ಬಿಡಿ. ಹಾಗೆ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೆನಿಬೇಕಿದು. ಇದನ್ನು ಹಾಕಿ ಒಂದು ನಿಮಿಷ ಹಾಗೆ ಬಿಡಿ, ಸೌಟ್ಲೆ ಏನೂ ಮಾಡೋಕ್ಕೆ ಹೋಗಬೇಡಿ. ಒಂದು ನಿಮಿಷ ಅದು ಸ್ವಲ್ಪ ಮೇಲೆ ಕ್ರಿಸ್ಪಿ ಆದಮೇಲೆ ನೀವು ಕೈ ಆಡಿಸ್ಬೋದು ಅದನ್ನು. ಈಗ ಹಾಕಿ ಒಂದು ನಿಮಿಷ ಆಗಿದೆ. ಈಗ ಕೈ ಆಡಿಸಿ. ನೀವು ಒಂದೇ ಸಲ ಹಾಕಿದ ಕೂಡಲೇ ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ, ಇಲ್ಲೆಲ್ಲ ಒಡೆದು ಬಿಡ್ತಾ ಒಳಗೆ. ಈ ಕೈ ಆಡಿಸ್ಕೊಂತ ನಿಧಾನ 3 ರಿಂದ 4 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಬೆಂಚ್ಕೋಬೇಕು ಇದನ್ನು. ನೀವು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲೆ ಬೆಂದಿರುತ್ತೆ, ಒಳಗೆ ಹಸಿ ಬಿಸಿ ಇರುತ್ತೆ. ಹೀಗೆ 3 ನಿಮಿಷ 4 ನಿಮಿಷದ ಕಾಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೆಂಚ್ಕೊರಿ ಇದನ್ನು. ನೋಡಿ, ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊರಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬರೀ ಮೇಲೆ ಅಂದರೆ ಬೆಂದುಬಿಡುತ್ತೆ, ಒಳಗೆ ಹಸಿ ಬಿಸಿ ಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು. ಮತ್ತು ಹಾಕಿದ ಕೂಡಲೇ ಕೈ ಆಡ್ಸೋಕೆ ಹೋಗ್ಬೇಡಿ. ಹಾಕಿ 1 ನಿಮಿಷ ಹಾಗೆ ಬಿಟ್ಬಿಡಿ, ಇಲ್ಲಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. 1 ನಿಮಿಷ ಆದಮೇಲೆ ಸ್ವಲ್ಪ ಮೇಲೆ ಕ್ರಿಸ್ಪಿ ಬಂದಿರುತ್ತಲ್ಲ, ಅವಾಗ ನೀವು ಕೈ ಆಡಿಸಿದ್ರೆ ಅವು ಏನೂ ಆಗೋಲ್ಲ. ನೋಡಿ, ಚೆನ್ನಾಗಿ ರೌಂಡ್ ಆಗಿದ್ದಾವೆ. ಇದನ್ನು ಒಂದು 3 ರಿಂದ 4 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಎಣ್ಣೆಯಲ್ಲಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನೋಡಿ, ಕಲರ್ ಚೆನ್ನಾಗಿ ಬಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊರಿ. ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲೆ ಅಷ್ಟೇ ಫ್ರೈ ಆಗಿರುತ್ತೆ, ಒಳಗೆ ಹಸಿ ಬಿಸಿ ಉಳಿದ್ಬಿಡುತ್ತೆ. ನಾನು ಮತ್ತೆ ಸೆಕೆಂಡ್ ರೌಂಡು ಇದನ್ನು ಫ್ರೈ ಮಾಡ್ತೀನಿ. ಈಗ ನೋಡಿ, 3 ರಿಂದ 4 ನಿಮಿಷ ಚೆನ್ನಾಗಿ ಬೆಂದಿದೆ. ನಿಧಾನ ತೆಗಿತಾ ಇದ್ದೀನಿ ಇದನ್ನು. ನೋಡಿ, ತೆಗಿತಾ ಇದ್ದೀನಿ. ನೋಡಿ, ಕ್ರಿಸ್ಪಿ ಆಗಿದೆ. ಸೌಂಡ್ ಹೆಂಗೆ ಬರ್ತಾಯಿದೆ ನೋಡಿ. ನೋಡಿ, ತೆಗಿತಾ ಇದ್ದೀನಿ ಇದು. ಹಾಕಿದ ಕೂಡಲೇ ಕೈ ಆಡ್ಸೋಕೆ ಹೋಗ್ಬೇಡಿ. ಹಾಕಿದ್ಮೇಲೆ 1 ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊರಿ. ತುಂಬ ಎಣ್ಣೆ ಹೈ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ಮಾಗೆ ಇರಲಿ ಅದು. ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬರ್ತವೆ ಮಂಚೂರಿಯನ್ನು. ನಾನು ಹಾಕಿ 1 ನಿಮಿಷ ಹಾಗೆ ಬಿಡ್ತೀನಿ ಇದನ್ನು. ಈಗ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ 1 ಸ್ಪೂನು ಗ್ರೇವಿಗೆ. ಈಗ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ ಗೋಬಿನ, ಇದಕ್ಕೆ ಕ್ಯಾಬೇಜ್ ಮಂಚೂರಿನ. ಈಗ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಗ್ರೇವಿಗೆ ಬೇಕಾಗುತ್ತೆ ತಿಕ್ ಮಾಡೋಕ್ಕೆ. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ. ತುಂಬ ಏನು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಬಿಡಿ. ಯಾಕಂದರೆ ಇದು ಗ್ರೇವಿ ಮಾಡಿದಾಗ ಸ್ವಲ್ಪ ತಿಕ್ನೆಸ್ ಬೇಕಾಗುತ್ತಲ್ಲ, ಅದಕ್ಕೆ ಕಾರ್ನ್ಫ್ಲೋರ್ನ ಹಾಕ್ತೀವಿ ನಾವು ಇದಕ್ಕೆ. ನೋಡಿ, ಈಗ ಕಲಿಸ್ತಾ ಇದ್ದೀನಿ. ಕಲಿಸಿ ಇಟ್ಕೊಂಬಿಡಿ ಸೈಡಿಗೆ ಇದನ್ನು. ನೋಡಿ, ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಬಾಲ್ಸ್, ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೋಡಿ, ಇದೇ ರೀತಿಯೇ ಮಾಡ್ಕೊರಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಒಂದ್ಸರಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಫ್ರೈ ಮಾಡ್ತೀನಿ ಇದನ್ನು. ನೀವು ಬೇಕಾದರೆ ನೆಕ್ಸ್ಟ್ ಟೈಮ್ ಫ್ರೈ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ಒಂದೇ ಸರಿ ಫ್ರೈ ಮಾಡಿದರೂ ಸಾಕು. ನೋಡಿ, ಈಗ ಫ್ರೈ ಆಗಿದೆ ಇದು. 1 ನಿಮಿಷ ಹಾಗೆ ಬಿಟ್ಟಿದ್ದೆ, ಕೈ ಆಡ್ಸೋಕ್ಕೆ ಹೋಗಿಲ್ಲ. ಈಗ ಮಾಡ್ತಿದ್ದೀನಿ ನೋಡಿ. ಈಗ 1 ನಿಮಿಷ ಬಿಟ್ಟು ಮಾಡಿದರೆ ಅವು ಏನೂ ಆಗೋಲ್ಲ. ನೀವು ಅವಾಗೇ ಇಮಿಡಿಯೇಟಾಗಿ ಮಾಡೋಕೆ ಹೋದರೆ ಎಲ್ಲನೂ ಒಡೆದೋಗ್ಬಿಡುತ್ತೆ. ಈಗ ನಿಧಾನಕ್ಕೆ 3 ರಿಂದ 4 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೆನೆಸ್ಕೊರಿ ಇದನ್ನು. ನಾನು ಗ್ರೇವಿಗೆ ಒಂದು ದೊಡ್ಡ ಐರನ್ ಪ್ಯಾನ್ ತೊಗೊಂಡಿದ್ದೆ. ಆದಷ್ಟು ಕಬ್ಬಿಣದಿದ್ದರೆ ಕಬ್ಬಿಣದೇ ಯೂಸ್ ಮಾಡಿ, ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನೊಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇದು ಪ್ಯಾನ್ ಬಿಸಿ ಆದಮೇಲೆ ಸೈಡಿಗೆ ನಾನು ಕಾರ್ನರ್ಸಿಗೆ ಎಣ್ಣೆ ಹಾಕ್ತೀನಿ ನೋಡಿ.
ಆದಷ್ಟು ಹೈ ಫ್ಲೇಮಲ್ಲೇ ಇರಬೇಕಿದು. ಎಣ್ಣೆ ಕಾದಿರ್ಬೇಕು ಚೆನ್ನಾಗಿ. ನೋಡಿ ಈಗ ಎಣ್ಣೆ ಹಿಂಗೆ ಬಿಸಿ ಬಿಸಿ ಕಾದಿರಬೇಕು. ಕಾದ್ಮೇಲೆ ಇದಕ್ಕೆ ನಾನು ಫಸ್ಟು ಒಂದು ಸ್ವಲ್ಪ ಈರುಳ್ಳಿ, ಆದಷ್ಟು ಮನೇಲಿ ಕಬ್ಬಿಣದ ಅಂತಿದ್ರೆ ಕಬ್ಬಿಣದ ಬಾಣಲೆ ಇದ್ದರೆ ಕಬ್ಬಿಣದ ಬಾಣಲೆನೇ ಬಳಸಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಚಿಕ್ಕದಾಗಿ ಎತ್ಕೊಂಡಿರೋ ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಹೈ ಫ್ಲೇಮಲ್ಲಿ. ಫ್ರೈ ಆಗ್ತಿರುವಾಗಲೇ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಣ್ಣದಾಗಿ ಹೆಚ್ಕೋಬೋದು, ಇಲ್ಲ ಉದ್ದ ಬೇಕಾದ್ರೆ ಉದ್ದಾಗಿ ಹೆಚ್ಕೋಬೋದು. ನೋಡಿ ಇದನ್ನೆಲ್ಲ ಹಾಕಿ ನೀಟಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಆದಷ್ಟು ಅಗಲವಾಗಿರೋ ಬಾಂಡೆನೇ ಬಳಸಿ, ಅವಾಗ ನೀವು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಫ್ರೈ ಆಗ್ತಿರುವಾಗ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೋಯಾ ಸಾಸು, ಸ್ವಲ್ಪ ವಿನೆಗರು ಮತ್ತು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಬಿಡೋಣ. ಹೈ ಫ್ಲೇಮಲ್ಲೇ ಮಾಡ್ಕೊರಿ ಇದನ್ನು. ಆದಷ್ಟು ಚೆನ್ನಾಗಿ ಇದೆಲ್ಲ ಗ್ರೇವಿ ಎಲ್ಲ ನೀಟಾಗಿ ಸಾಸಿಂದ ಕೋಟ್ ಹಾಕ್ಬೇಕದು. ಒಂದು 2 ನಿಮಿಷದ ಕಾಲ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಬಿಡಿ ನೀಟಾಗಿ. ನೋಡಿ ಈಗ 1 ನಿಮಿಷ ಕಾಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಗ್ರೇವಿ ಮಾಡ್ಕೋಬೇಕಲ್ಲ, ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇದು ಕುದಿಸ್ಕೊರಿ. ನೀರು ಕುದಿ ಬರ್ಬೇಕು ಸ್ವಲ್ಪ. ಈಗ ನೀರು ಕುದಿ ಬರ್ತಾ ಇರುವಾಗ ನಾವೇನು ಕಾರ್ನ್ ಸ್ಟಾರ್ಚ್ ಕಲ್ಸ್ಕೊಂಡಿದ್ವಲ್ಲ, ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಹಾಕೊಂಡಿದ್ದೀವಿ. ಅವಾಗ ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ. ನೋಡಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಹಾಕಿ ಅದನ್ನು ಕಲ್ಸ್ಕೊಂಬಿಡೋಣ ನೀಟಾಗಿ. ಆದಷ್ಟು ಹೈ ಫ್ಲೇಮೇ ಇಟ್ಕೋರಿ. ನೋಡಿ ಗ್ರೇವಿ ತಿಕ್ಕಾಗ್ಬಿಟ್ಟು, ನೀವು ತುಂಬ ಗ್ರೇವಿ ಬೇಕಂದರೆ ಗ್ರೇವಿ ಮಾಡ್ಕೊಂಡು, ಸ್ವಲ್ಪ ಡ್ರೈ ಬೇಕಂದರೆ ಅದು ನೀವು ಹೆಂಗೆ ಬೇಕಂದು ನೋಡ್ಕೊಂಡು ನೀವು ನೀರು ಹಾಕ್ಕೋರಿ. ನೋಡಿ ಈಗ ಡ್ರೈ ಆಗಿದೆ ಇದು. ಇದಾದಮೇಲೆ ಇದಕ್ಕೆ ನಾವು ಬಾಲ್ಸ್ ಏನು ಮಾಡ್ಕೊಂಡಿದ್ವಲ್ಲ, ನೋಡಿ ಈ ಬಾಲ್ಸ್ ಎಲ್ಲ ಏನು ಮಾಡ್ಕೊಂಡಿದ್ರು ಮಂಚೂರಿದು, ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕೋಟ್ ಆಗಬೇಕಿದು. ತುಂಬ ಹೊತ್ತು ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೆತ್ತಗಾಗ್ಬಿಡುತ್ತೆ. ಒಂದು ರೌಂಡ್ ಕೋಟ್ ಆಗೋ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈಗ ಬಿಸಿ ಬಿಸಿ ಮಂಚೂರಿ ರೆಡಿಯಾಗಿದೆ. ಬಿಸಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ನೋಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಆಗಿದೆ. ನೋಡಿ ನೀವು ಇದೇ ಸ್ಟೆಪ್ಸಲ್ಲೇ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ನೀವು ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಮಂಚೂರಿಯನ್ ಮಾಡ್ಕೋಬೋದು. ನೋಡಿ ಈಗ ರೆಡಿಯಾಗಿದೆ. ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಬಿಸಿ ಬಿಸಿ ವೆಜ್ ಮಂಚೂರಿಯನ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಆಗಿದೆ. ನೀವು ಬೇಕಾದರೆ ಹಸಿ ಈರುಳ್ಳಿ ಸಿಕ್ಕರೆ ಹಸಿ ಈರುಳ್ಳಿನೂ ನೀವು ಸ್ಪ್ರಿಂಕಲ್ ಮಾಡ್ಕೋಬೋದು ಮೇಲೆ. ನೋಡಿ ಬಿಸಿ ಬಿಸಿ ವೆಜ್ ಮಂಚೂರಿಯನ್ ರೆಡಿಯಾಗಿದೆ. ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.